ಆಯುರ್ವೇದದಲ್ಲಿ ಹೆಚ್ಚು ಬಳಸುವಂತಹ ಈ ಸೊಪ್ಪನ್ನು ಪುನರ್ನವ ಸೊಪ್ಪು ಅಂತ ಕರೆಯಲಾಗುತ್ತೆ. ಇದನ್ನು ಕೆಲವೊಂದು ಕಡೆ ಕೆಲವೊಂದು ರೀತಿಯಲ್ಲಿ ಕರೀತಾರೆ. ಇದನ್ನು ಕೊಮ್ಮೆ ಸೊಪ್ಪು ಅಂತಲೂ ಕೂಡ ಕರೀತಾರೆ. ಇತ್ತೀಚಿನ ದಿನಗಳಲ್ಲಿ ಮೂತ್ರಪಿಂಡದಲ್ಲಿ ಕಲ್ಲುಗಳು, ಕೀಲು ನೋವು, ಮಂಡಿ ನೋವು, ಲಿವರ್ ಸಮಸ್ಯೆ, ಜೀರ್ಣಕ್ರಿಯೆ ಸಮಸ್ಯೆ, ರಕ್ತಹೀನತೆ, ಕಾನ್ಸ್ಟಿಪೇಷನ್ ಹೀಗೆ ಸಣ್ಣ ಪುಟ್ಟ ಯಾತನೆಗಳಿಂದ ಜೀವ ಹಿಂಡುವಂತಹ ರೋಗಗಳು ನಮ್ಮನ್ನು ಕಾಡ್ತಾ ಇರ್ತವೆ. ಈ ಸೊಪ್ಪನ್ನು ತಿನ್ನೋದ್ರಿಂದ ಈ ಥರ ಹಲವಾರು ಹಿಂಸೆ ಯಾತನೆಗಳಿಂದ ನಾವು ದೂರವಾಗಬಹುದು. ಯಾವ್ಯಾವುದು ಅಂತ ಒಂದೊಂದನ್ನೇ ನಾವು ನೋಡ್ಕೊಂಬರೋಣ ಬನ್ನಿ ಸ್ನೇಹಿತರೆ. ಸಾಮಾನ್ಯವಾಗಿ ಈ ಸೊಪ್ಪನ್ನು ನಾವು ಗದ್ದೆಯ ಬದುಗಳಲ್ಲಿ ನಾವು ನೋಡ್ಬೋದು. ಯಾಕೆ ನಮ್ಮ ಮನೆ ಸುತ್ತಮುತ್ತಲಿನ ಹಿತ್ತಲಲ್ಲಿ, ಬೇಲಿಗಳಲ್ಲಿ, ಪಾಳು ಬಿದ್ದಿರುವಂತಹ ಭೂಮಿಗಳಲ್ಲಿಯೂ ಕೂಡ ಈ ಸೊಪ್ಪು ಬೆಳೀತದೆ. ನಮ್ಮ ಕಾಲ ಬುಡದಲ್ಲಿ ಸಿಗುವಂತಹ ಈ ಸೊಪ್ಪಿನ ಉಪಯೋಗ ನಮಗೆ ತಿಳಿದಿರಲ್ಲ. ನಾವು ಯಾವಾಗಲೂ ಈ ಸೊಪ್ಪನ್ನು ನೋಡಿರ್ತೀವಿ, ಆದರೆ ಇದರ ಉಪಯೋಗವನ್ನು ತಿಳಿದುಕೊಂಡು ಉಪಯೋಗಿಸುವುದು ತುಂಬಾ ಒಳ್ಳೆಯದು. ಹೆಚ್ಚು ಪೋಷಕಾಂಶಗಳನ್ನು ಒಳಗೊಂಡಿರುವಂತಹ ಈ ಸೊಪ್ಪಿನಲ್ಲಿ ಹೆಚ್ಚು ಮೆಗ್ನೀಷಿಯಂ, ಸೋಡಿಯಂ, ಕ್ಯಾಲ್ಶಿಯಂ, ಪೊಟ್ಯಾಷಿಯಂ ಹೆಚ್ಚಾಗಿ ಇರುತ್ತದೆ. ಕಬ್ಬಿಣಾಂಶ ಅಂತೂ ಯಥೇಚ್ಛವಾಗಿರುವಂತಹ ಸೊಪ್ಪು ಈ ಕೊಮ್ಮೆ ಸೊಪ್ಪು. ಕೊಮ್ಮೆ ಸೊಪ್ಪನ್ನು ನಾವು ಅತ್ಯದ್ಭುತ ಹಾಗೂ ದೈವಿಕ ಔಷಧಿಯಾಗಿ ಇದು ಕಾರ್ಯನಿರ್ವಹಿಸುತ್ತದೆ ಅಂತಲೇ ಹೇಳ್ಬಹುದು. ಈ ಸೊಪ್ಪನ್ನು ಒಂದೊಂದು ಕಡೆ ಒಂದೊಂದು ರೀತಿಯಾಗಿ ಹೆಸರುಗಳಿಂದ ಇದನ್ನು ಕರೀತಾರೆ. ಇದನ್ನು ಆಯುರ್ವೇದದಲ್ಲಿ ಪುನರ್ನವ, ಸಂಸ್ಕೃತದಲ್ಲಿ ಇದನ್ನು ಪುನರ್ನವ ಅಂತ ಕರೀತಾರೆ. ಪುನರ್ನವ ಹೆಸರಿನಲ್ಲಿಯೇ ಹೇಳು ಸೂಚಿಸುವಂತೆ ಪುನರ್ನವ ಅಂದರೆ ನಮ್ಮ ದೇಹದ ಅಂಗಾಂಗಗಳಿಗೆ ನವಚೈತನ್ಯವಂತ ಕೊಡುವಂತಹದ್ದು. ಪುನರ್ ಮತ್ತೆ ನಮಗೆ ನವಚೈತನ್ಯ ತಂದು ಕೊಡುವಂತಹ ಸೊಪ್ಪು ಈ ಕೊಮ್ಮೆ ಸೊಪ್ಪು, ಪುನರ್ನವ ಸೊಪ್ಪು. ಈ ಸೊಪ್ಪನ್ನು ನಾವು ತಿನ್ನೋದ್ರಿಂದ ಕಿಡ್ನಿಗೆ ಸಂಬಂಧಪಟ್ಟ ಯಾವುದೇ ಕಾಯಿಲೆ ಇದ್ದರೂ ಕೂಡ ಇದು ರಾಮಬಾಣ ಅಂತಲೇ ಹೇಳ್ಬಹುದು. ಯೂರಿನ್ ಇನ್ಫೆಕ್ಷನ್ ಆಗಿರಬಹುದು, ಅಥವಾ ಕಿಡ್ನಿಯಲ್ಲಿ ಸ್ಟೋನು ಅಥವಾ ಕಲ್ಲು ಏನಾದರೂ ಫಾರ್ಮೇಷನ್ ಆಗಿದರೆ ಇದನ್ನು ತಡೆಗಟ್ಟುವಂತಹ ಶಕ್ತಿ ಈ ಕೊಮ್ಮೆ ಸೊಪ್ಪಿಗಿರುತ್ತದೆ. ಇದರಲ್ಲಿ ವಿಟಮಿನ್ ಸಿ ಯಥೇಚ್ಛವಾಗಿರುತ್ತದೆ. ಖನಿಜಾಂಶ ಹೆಚ್ಚಾಗಿರುವುದರಿಂದ ನಮ್ಮ ಲಿವರ್ನ ಆರೋಗ್ಯವನ್ನು ಇದು ಹೆಚ್ಚಿಸುತ್ತದೆ. ಇದರಲ್ಲಿ ಹೆಚ್ಚು ನಾರಿನಾಂಶ ಇರೋದರಿಂದ ನಮ್ಮ ದೇಹಕ್ಕೆ ಜೀರ್ಣಕ್ರಿಯೆಯನ್ನು ಇದು ಸುಧಾರಿಸುತ್ತದೆ. ಹಾಗೆ ಕಡಿಮೆ ಕ್ಯಾಲೋರಿ, ಹೆಚ್ಚು ನಾರಿನಾಂಶ ಇರೋದರಿಂದ ನಮಗೆ ಮಲಬದ್ಧತೆ ಅಂದರೆ ಕಾನ್ಸ್ಟಿಪೇಷನ್ ಏನಾದರೂ ತೊಂದರೆ ಇದ್ದರೆ ಅದನ್ನು ಕೂಡ ಇದು ನಿವಾರಣೆ ಮಾಡುತ್ತೆ. ಈ ಸೊಪ್ಪಿನಲ್ಲಿ ಯಥೇಚ್ಛವಾಗಿ ನಾರಿನಾಂಶ ಇರುವುದರಿಂದ ಹೆಚ್ಚು ಜೀರ್ಣಕ್ರಿಯೆಗೆ ಸಹಾಯವಾಗುವುದರಿಂದ ನಮ್ಮ ತೂಕವನ್ನು ಕಳೆದುಕೊಳ್ಳಲು ಕೂಡ ಇದು ಸಹಾಯ ಮಾಡುತ್ತೆ. ಹಾಗೆ ಈ ಸೊಪ್ಪಿನಲ್ಲಿ ಯಥೇಚ್ಛವಾಗಿ ಕ್ಯಾಲ್ಶಿಯಂ ಅಧಿಕವಾಗಿರುವುದರಿಂದ ನಮ್ಮ ಮೂಳೆಗಳನ್ನು ಬಲಗೊಳಿಸುವುದಕ್ಕೆ ಇದು ಸಹಾಯ ಮಾಡುತ್ತೆ. ಇನ್ನು ಮಧುಮೇಹಿಗಳಿಗೆ ಅಂದರೆ ಶುಗರ್ ಪೇಷಂಟ್ಗಳಿಗೆ ಇದು ಇನ್ಸುಲಿನ್ ಲೆವೆಲ್ನ ಇದು ನಿಯಂತ್ರಣದಲ್ಲಿಡೋದಕ್ಕೆ ಸಹಾಯ ಮಾಡುತ್ತೆ. ಈ ಸೊಪ್ಪನ್ನು ನಾವು ತಿನ್ನೋದ್ರಿಂದ ಯಾರೆಲ್ಲ ರಿಮ್ಯಾಟಿಕ್ ಆರ್ಥ್ರೈಟಿಸಿಂದ ಯಾರೆಲ್ಲ ನರಳ್ತಾ ಇರ್ತಾರೆ ಅವರಿಗೆ ಇದು ರಾಮಬಾಣ ಅಂತಲೇ ಹೇಳ್ಬಹುದು. ಹಾಗೆ ಅಸ್ತಮ, ಕಫ, ಕೆಮ್ಮು ಯಾವುದೇ ಇದ್ದರೂ ಕೂಡ ಈ ಸೊಪ್ಪು ಅದನ್ನೆಲ್ಲ ಕಮ್ಮಿ ಮಾಡುವಂತಹ ಶಕ್ತಿಯನ್ನು ಒಳಗೊಂಡಿರ್ತದೆ. ಈ ಸೊಪ್ಪಿನಲ್ಲಿ ಯಥೇಚ್ಛವಾಗಿ ಕಬ್ಬಿಣಾಂಶ ಇರೋದ್ರಿಂದ ಯಾರೆಲ್ಲ ರಕ್ತಹೀನತೆಯಿಂದ ನರಳ್ತಾ ಇರ್ತಾರೋ ಅವರೆಲ್ಲ ಈ ಸೊಪ್ಪನ್ನು ತಿನ್ನೋದ್ರಿಂದ ಅವರ ದೇಹದಲ್ಲಿ ಕೆಂಪು ರಕ್ತ ಕಣಗಳನ್ನು ಹೆಚ್ಚು ಮಾಡುತ್ತೆ. ಹಾಗೆ ರಕ್ತಹೀನತೆಯನ್ನು ಕಡಿಮೆ ಮಾಡುತ್ತೆ. ಈ ಸೊಪ್ಪಿನಲ್ಲಿ ಎರಡು ವಿಧವಾಗಿ ನಾವು ನೋಡಬಹುದು. ಒಂದು ಪಿಂಕ್ ಕಲರ್ ಆಗಿ ರೆಡ್ ಹೂಗಳನ್ನು ಬಿಡುವಂಥದ್ದು ನೋಡಬಹುದು, ಇನ್ನೊಂದು ಬಿಳಿ ಹೂಗಳನ್ನು ಬಿಡುವಂಥದ್ದು. ಎರಡು ಜಾತಿಗಳಿದ್ದರೂ ಕೂಡ ಔಷಧೀಯ ಗುಣಗಳನ್ನು ಒಂದೇ ಆಗಿರ್ತದೆ. ಆದ್ದರಿಂದ ಇದರ ಎಲೆ ಮತ್ತು ಬೇರಿನೂ ಕೂಡ ಇದು ಸಹಾಯಕವಾಗುತ್ತದೆ. ದೇಹದಲ್ಲಿ ನಮಗೆ ಪುನರ್ ಯೌವನವನ್ನು ತುಂಬಿಸೋದಕ್ಕೆ ಈ ಸೊಪ್ಪು ತುಂಬಾ ಸಹಕಾರಿಯಾಗುತ್ತದೆ. ಹಾಗೆ ಯಾರೆಲ್ಲ ನಿದ್ದೆ ಬರಲ್ಲ ಅಂತ ಇರ್ತಾರೋ ಅಂಥವರು ಈ ಸೊಪ್ಪನ್ನು ಅಥವಾ ಈ ಬೇರುಗಳನ್ನು ನೆರಳಿನಲ್ಲಿ ಚೆನ್ನಾಗಿ ಒಣಗಿಸಿ ಪುಡಿ ಮಾಡಿ ಅದರ ಕಷಾಯವನ್ನು ಕುಡಿಯೋದ್ರಿಂದ ರಾತ್ರಿ ಚೆನ್ನಾಗಿ ನಿದ್ದೆ ಬರುತ್ತದೆ. ನಾನು ಆವಾಗಲೇ ಹೇಳಿದಂತೆ ಇದು ಕಿಡ್ನಿ ಸಂಬಂಧಪಟ್ಟಂತಹ ಯಾವುದೇ ಕಾಯಿಲೆ ಇದ್ದರೂ ಕೂಡ ಗುಣಪಡಿಸುವ ಶಕ್ತಿ ಈ ಸೊಪ್ಪಿಗಿರುತ್ತದೆ. ನಮ್ಮ ದೇಹದಲ್ಲಿ ಹೆಚ್ಚುವರಿ ನೀರೇನಾದರೂ ಇದ್ದರೆ ಆ ನೀರನ್ನು ಕೂಡ ಇದು ಹೊರ ಹಾಕುವ ಶಕ್ತಿಯನ್ನು ಇದು ಒಳಗೊಂಡಿರ್ತದೆ. ಕೊಮ್ಮೆ ಸೊಪ್ಪನ್ನು ನಾವು ಎಲ್ಲ ಥರದ ಸೊಪ್ಪುಗಳಾಗಿ ಎಲ್ಲ ಕಾಲದಲ್ಲಿಯೂ ಕೂಡ ನಾವು ನೋಡೋದಕ್ಕೆ ಸಾಧ್ಯವಾಗುವುದಿಲ್ಲ. ಇದು ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಯಥೇಚ್ಛವಾಗಿ ನಾವು ನೋಡಬಹುದು. ಸಾಮಾನ್ಯವಾಗಿ ಇದು ರೋಡ್ ಸೈಡ್ಗಳಲ್ಲೂ ಕೂಡ ಇದು ಬೆಳೆದಿರ್ತದೆ, ಆದರೆ ಇದರ ಉಪಯೋಗ ನಮಗೆ ತಿಳ್ಕೊಂಡಿರೋದಿರ ಅಷ್ಟೇ. ಸಾಮಾನ್ಯವಾಗಿ ನಮ್ಮ ಹಳ್ಳಿಗಳಲ್ಲಿ ಈ ಸೊಪ್ಪನ್ನು ಬೆರ್ಕೆ ಸೊಪ್ಪಿನ ಜೊತೆಗೆ ಸೇರಿಸಿ ಇದನ್ನು ಪಲ್ಯವಾಗಿ ಅಂದರೆ ಸೊಪ್ಪಿನ ಪಲ್ಯವಾಗಿ ಮಾಡಿ ತಿನ್ನಬಹುದು, ಅಥವಾ ಮಸಪ್ಪು ಸಾಂಬಾರು ಕೂಡ ಮಾಡಿ ಈ ಸೊಪ್ಪಿನಿಂದ ನಾವು ತಿನ್ನಬಹುದು.
ಈ ಸೊಪ್ಪನ್ನು ಅಥವಾ ಬೇರುಗಳನ್ನು ನೆರಳಲ್ಲಿ ಒಣಗಿಸಿ ಅದನ್ನು ಕಷಾಯ ಥರ ಅಥವಾ ಟೀ ಥರ ಮಾಡಿ ಕೂಡ ಕುಡಿಬಹುದು. ನಮ್ಮ ದೇಹಕ್ಕೆ ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಹಾಗೆ ಚರ್ಮದ ಯಾವುದೇ ಕಾಯಿಲೆ ಇದ್ದರೂ ಕೂಡ ಈ ಸೊಪ್ಪನ್ನು ಅರೆದು ಆ ಜಾಗಕ್ಕೆ ಹಚ್ಚಿದರೆ ಆ ಜಾಗದಲ್ಲಿ ಚರ್ಮದ ರೋಗ ಏನಾದರೂ ಇದ್ದರೂ ಕೂಡ ಇದು ಕಡಿಮೆ ಮಾಡುತ್ತದೆ. ಈ ಪುನರ್ನವ ಸೊಪ್ಪು ಹೆಸರಲ್ಲೇ ಸೂಚಿಸುವಂತೆ ದೇಹದ ಎಲ್ಲ ಅಂಗಾಂಗಗಳಿಗೂ ಪುನರ್ ಯೌವನವನ್ನು ನವಚೇತನವನ್ನು ನೀಡುವಂತಹ ಸೊಪ್ಪು ಈ ಪುನರ್ನವ ಕೊಮ್ಮೆ ಸೊಪ್ಪು. ನಮ್ಮ ಕಾಲಬುಡದಲ್ಲಿ ಸಿಗುವಂತಹ ಈ ಸೊಪ್ಪಿನ ಉಪಯೋಗವನ್ನು ನೋಡಿದ್ರಲ್ಲ ಸ್ನೇಹಿತರೆ. ಈ ಸೊಪ್ಪನ್ನು ನಾವು ತಿನ್ನೋದ್ರಿಂದ ಕಿಡ್ನಿ ಸಮಸ್ಯೆ ಯಾವುದೇ ಇದ್ದರೂ ಕೂಡ, ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಥವಾ ಕಿಡ್ನಿಯಲ್ಲಿ ಕಲ್ಲೇನಾದರೂ ಇದ್ರೂ ಕೂಡ ಇದು ಕಮ್ಮಿ ಮಾಡುತ್ತೆ. ಜೀರ್ಣಕ್ರಿಯೆಗೆ ಹೆಚ್ಚಿಸುತ್ತದೆ. ಹಾಗೆ ನಮ್ಮ ದೇಹದ ತೂಕವನ್ನು ಕಡಿಮೆ ಮಾಡಲು ಇದು ಸಹಾಯ ಮಾಡುತ್ತದೆ. ಯಾವುದೇ ಅಸ್ತಮ ಕಫ ಯಾವುದೇ ಇದ್ದರೂ ಕೂಡ ಇದು ಕಮ್ಮಿ ಮಾಡುತ್ತದೆ. ಅದರಲ್ಲೂ ಮಧುಮೇಹಿಗಳಿಗೆ ಇದು ರಾಮಬಾಣ ಅಂತಲೇ ಹೇಳ್ಬಹುದು. ಅದು ಇನ್ಸುಲಿನ್ ಲೆವೆಲನ್ನು ನಿಯಂತ್ರಣದಲ್ಲಿಡಲು ಈ ಸೊಪ್ಪು ಸಹಕಾರಿಯಾಗಿದೆ. ಇದರಲ್ಲಿ ಹೆಚ್ಚು ನಾರಿನಾಂಶ ಇರುವುದರಿಂದ ಕಾನ್ಸ್ಟಿಪೇಷನನ್ನು ಇದು ಕಮ್ಮಿ ಮಾಡುತ್ತೆ. ಇದರಲ್ಲಿ ಹೆಚ್ಚು ಕಬ್ಬಿಣಾಂಶ ಇರೋದ್ರಿಂದ ರಕ್ತಹೀನತೆಯನ್ನು ಕಮ್ಮಿ ಮಾಡುತ್ತೆ. ಯಾರಿಗೆಲ್ಲ ನಿದ್ದೆ ಬರಲ್ಲ ಅಂತಿರ್ತಾರೋ ಇದನ್ನು ಕಷಾಯವಾಗಿ ಮಾಡಿ ಕುಡಿದ್ರೆ ಅವರಿಗೆ ಚೆನ್ನಾಗಿ ನಿದ್ದೆ ಬರುತ್ತೆ. ಹಾಗೆ ರಿಮೆಟಿಕ್ ಆರ್ಥ್ರೈಟಿಸ್ ಯಾರಿಗಾರು ಇದ್ದರೆ, ಕೀಲು ನೋವು ಮಂಡಿ ನೋವು ಯಾವುದೇ ಥರದಿದ್ರೂ ಕೂಡ ಈ ಸೊಪ್ಪನ್ನು ನಾವು ನಿಯಮಿತವಾಗಿ ಬಳಸೋದ್ರಿಂದ ನಮ್ಮ ಮಂಡಿ ನೋವು, ಕಾಲು ನೋವು, ಕೀಲು ನೋವು ಎಲ್ಲವೂ ಕೂಡ ಕಮ್ಮಿಯಾಗುತ್ತೆ. ನಮ್ಮ ದೇಹದಲ್ಲಿ ಹೆಚ್ಚುವರಿ ನೀರಿನಂಶ ಏನಾರು ಇದ್ದರೆ ಅದನ್ನು ನೀರನ್ನು ಹೊರಹಾಕುವುದಕ್ಕೆ ಈ ಸೊಪ್ಪು ತುಂಬಾ ಸಹಕಾರಿಯಾಗಿರುತ್ತದೆ. ಇಷ್ಟೆಲ್ಲ ಉಪಯೋಗ ಇರುವಂತಹ ಪುನರ್ನವ ಸೊಪ್ಪು, ಹಾಗೆ ಇದನ್ನು ಕೊಮ್ಮೆ ಸೊಪ್ಪು ಅಂತಲೂ ಕರೀತಾರೆ. ಈ ಸೊಪ್ಪನ್ನು ಎಲ್ಲೇ ನೋಡಿದ್ರೂ ಸ್ನೇಹಿತರೆ ಇದನ್ನು ತಂದು ಮನೆಯಲ್ಲಿ ಅಡಿಗೆ ಮಾಡಿ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಹೆಚ್ಚು ಪೋಷಕಾಂಶವನ್ನು ನಾವು ಪಡಿಬಹುದು. ಯಾವುದೇ ಆದರೂ ನಿಯಮಿತವಾಗಿ ಬಳಸಿ ಆರೋಗ್ಯವನ್ನು ಹೆಚ್ಚಿಸಿಕೊಳ್ಳಿ. ಈ ಸೊಪ್ಪು ನಿಮಗೆಲ್ಲಾದರೂ ಕಂಡ್ರೆ ಅದನ್ನು ಒಂದು ವಾರದಲ್ಲಿ 1 ಬಾರಿ 2 ಬಾರಿ ಉಪಯೋಗಿಸೋದ್ರಿಂದ ನಮ್ಮ ದೇಹಕ್ಕೆ ಹೆಚ್ಚು ಪೋಷಕಾಂಶಗಳನ್ನು ನಾವು ಪಡಿಬಹುದು. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಕೊಟ್ಟು ಕಮೆಂಟ್ಸ್ ಮೂಲಕ ತಿಳಿಸಿ. ನಿಮ್ಮ ಊರ ಕಡೆಯಲ್ಲಿ ಈ ಸೊಪ್ಪನ್ನು ಏನಂತ ಕರೀತಾರೆ ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ.